ನಮಸ್ಕಾರ ಫ್ರೆಂಡ್ಸ್. ಈ ನಾವು ಅದೀವಿ ಬಿಜಾಪುರ ಒಳಗಿರ್ತಕ್ಕಂಥ ಈ ಒಂದು ಅಗಸ್ತ್ಯ ಲೈಬ್ರರಿ ಮುಂದೆ ಅದೀವಿ. ಸೊ ಇದು ಟೋಟಲ್ ಆಗಿ ನೋಡ್ರಿ 3 ಫ್ಲೋರ್ ಐತಿ. ಓಕೆನಾ. ಈಗ ನಾವು ಒಳಗೆ ಹೋಗಿ ಯಾವ್ದ್ರ ಬಗ್ಗೆ ಮಾತಾಡೋಣ ಅಂದ್ರೆ ಈಗ ಏನು ಆಗಸ್ಟ್ 2ನೇ ತಾರೀಕು ಈ ಒಂದು ಪೊಲೀಸ್ ಎಕ್ಸಾಮ್ ಐತಲ್ಲ, ಸಿವಿಲ್ ಎಕ್ಸಾಮ್. ಸೊ ಅದ್ರ ಕುರಿತಾಗಿ ಈಗ ಕೊನೆ ಕ್ಷಣದ ತಯಾರಿಯಲ್ಲಿ ಹುಡುಗರು ಯಾವ ಥರನೇ ಓದ್ತಿದಾರ, ಮತ್ತೆ ಏನೇನು ಪ್ರಿಪೇರ್ ಆಗ್ಯಾರ, ಎಷ್ಟು ವರ್ಷದಿಂದ ಓದ್ತಿದಾರ, ಎಲ್ಲವೂ ಕೂಡ ಕೂಲಂಕುಷವಾಗಿ ಒಳಗೆ ಹೋಗಿ ಅವ್ರ ಜೊತೆಲಿ ಒಂದು ಡಿಸ್ಕಸ್ ಮಾಡೋಣ. ಅವ್ರ ಜೊತೆಲಿ ಮತ್ತೀಗ ಎಕ್ಸಾಮ್ ಐತೆ. ಓಕೆನಾ. ಈಗ ಸಿಟಿನೂ ಕೂಡ ಬಿಟ್ರು. ಓಕೆನಾ. ಈಗ ಎಕ್ಸಾಮ್ ಸಿಟಿನೂ ಬಿಟ್ಟರು. ಯಾರ್ಯಾರು ಎಲ್ಲೆಲ್ಲಿ ಬಿದ್ದಾವ, ಅವರು ಸ್ಟಡಿ ಹೆಂಗೈತಿ, ಈಗ ನಾನು ಮ್ಯಾಗ್ಝಿನ್ ಯಾವ ಓದ್ತಾರ, ಎಲ್ಲವೂ ಕೂಡ ಮಾತಾಡೋಣ. ಸೊ ಬರ್ರಿ ಒಳಗೆ. ಅದೇ ಥರನಾಗಿ ಅಲ್ಲಿ ನೋಡ್ರಿ ಒಬ್ರು ನಮ್ಮ ಬ್ರದರ್ ಬರೋಕತ್ತಾರ ಈಗ ಲೈಬ್ರರಿ ಮುಗಿಸ್ಕೊಂಡು. ಅವ್ರಿಗೆ ಒಂದೆರಡು ಮಾತು ಮಾತಾಡ್ಸೋಣ ಈಗ. ಓಕೆನಾ. ಬೈ ನಮಸ್ಕಾರ ರೀ. ನಮಸ್ಕಾರ. ನಿಮ್ಮ ಹೆಸರು ರೀ? ನಮ್ಮ ಹೆಸರು ಫಯಾಜ್ ಅಂತ ರೀ. ಹಾಂ ರೀ. ಪ್ರಾಪರ್ ಬಂದ್ಬಿಟ್ಟು ನಾವು ಗುಲ್ಬರ್ಗ ಅಫಜಲ್ಪುರ ತಾಲೂಕು ರೀ. ಈಗ ಯಾವ್ದ್ರ ಸಲುವಾಗಿ ಸ್ಟಡಿ ಮಾಡ್ತೀರಿ? ಈಗ ಸ್ಟಡಿ ಮಾಡೋದು PC ಸಲುವಾಗಿ ಪಿ ಮಾಡಿದ್ವಿ. ಸಿ ಸಲುವಾಗಿ ರೀ. ಈಗ ಏನು ಸಿವಿಲ್ ಪೊಲೀಸ್ ಹಾಕಿರಿ? ಅಪ್ಲಿಕೇಶನ್ ಹಾಕಿದ್ರಿ. ದಿನಾಂಕ 2ಕ್ಕೆ ಫಿಕ್ಸ್ ಆಗ್ಯಾವ ಎಕ್ಸಾಮ್. ಎಲ್ಲೈತ್ರಿ ಎಕ್ಸಾಮ್ ಸೆಂಟ್ರ್? ಬೆಂಗಳೂರು ಡಿಸ್ಟಿಕ್. ಎಷ್ಟು ವರ್ಷದಿಂದ ಓದಾಕತ್ತೀರಿ? ನಾವು ಮ್ಯಾಕ್ಸಿಮಮ್ 2 years ಆಯ್ತು ಸರ್. ಡಿಗ್ರಿ ವಿತ್ ಕಂಪ್ಯೂಟರ್ ಎಕ್ಸಾಮ್. ನೀವು ಯಾವ ಥರನಾಗಿ ಪ್ರಿಪೇರ್ ಆಗಿರಿ? ಈಗ ಎಕ್ಸಾಮ್ ಬರ್ತಲ್ಲ, ಕೊನೆ ಕ್ಷಣ ತಯಾರಿ ನೀವು ಯಾವ ಥರನಾಗಿ ಮಾಡ್ಕೊಂಡ್ರಿ? ಕರೆಂಟ್ ಅಫೇರ್ ಆಗಿರ್ಬೋದು. ಪ್ರಿಪೇರ್ ಅಂದ್ರೆ ಸರ್ ಮ್ಯಾಕ್ಸಿಮಮ್ ಈಗ KE ತಗೊಳ್ತಾರೆ. ಲಾಸ್ಟ್ ಇಯರ್ KPSC ತಗೋತಿರು. KE ಹೊತ್ತಿಂದ ನೋಡ್ಬೇಕಾದ್ರೆ ಈಗ ಸುಮಾರು ಎಕ್ಸಾಮ್ ಆಗಿರೋಕೆ SD ಆಗಿರೋದು, FD ಆಗಿರೋದು. ಆ ಒಂದು ಮುಖಾಂತರ ನಾವು ಇಯರ್ ಬೈ ಆಫ್ಟರ್ 1 year ತನ ಕರೆಂಟ್ ಅಫೇರ್ಸ್ ಕವರ್ ಮಾಡಿವಿ. ಈಗ ಏನು ಲಾಸ್ಟಿಗೆ ಓದ್ತಿರ್ತಾರಲ್ಲ, ಕರೆಂಟ್ ಅಫೇರ್ಗೆ ನೀವು ಯಾವ್ದು ಸಜೆಸ್ಟ್ ಮಾಡ್ತೀರಿ? ಈಗ ನಿಮ್ಮ ಒಂದು ಅನುಭವದ ಮೇಲೆ ಕರೆಂಟ್ ಅಫೇರ್ಸ್ ಅಂದ್ರೆ ಏನ್ ಚಾನಲ್ ಯಾವ್ದು ಮ್ಯಾಗ್ಝಿನ್ ಆಗಿರ್ಬೋದು, ನೀವು ಏನು ಯೂಟ್ಯೂಬ್ ಮ್ಯಾಗ್ಝಿನ್ ನಮ್ ತರ ನೋಡ್ಬೋದಾರ ಸ್ಪರ್ಧಾ ವಿಜೇತ ಟಾಪ್ ಅದ ಸರ್. ನಾವ್ ಅನಾಲಿಸಿಸ್ ಮಾಡೋದು ಅದ್ರಿ. ಬಟ್ ಬೇರೆದವ್ರು ಏನ್ ಮಾಡ್ತಾರ ಅದು ಗೊತ್ತಿಲ್ಲ. ನಿಮ್ ಪ್ರಕಾರ ಹೇಳಿ. ಬಟ್ ಓವರ್ ನೋಡಿದ್ರು ಬೇಸಿಕ್ ನ್ಯೂಸ್ ಪೇಪರ್ ದಿಂದ ಆಡ್ ಮಾಡೋದು ಅದು ಬೆಟರ್ ಸರ್. ಓಕೆ. ಥ್ಯಾಂಕ್ಸ್ ರೀ. ಎಷ್ಟು ತನಕ ಮಾತಾಡಿದ್ಕ. ಆಲ್ ದಿ ಬೆಸ್ಟ್ ನಿಮ್ಮ ಎಕ್ಸಾಮ್ಕ. ಥ್ಯಾಂಕ್ ಯು ಸೊ ಮಚ್ ಸರ್. ಸೊ ಫ್ರೆಂಡ್ಸ್, ಇದಾಗಿತ್ತು. ಈಗ ನಮ್ಮ ಬೈಗೆ ಒಬ್ರಿಗೆ ಮಾತಾಡ್ತೇವೆ. ಒಳಗೆ ಹೋಗಿ ಇನ್ನ ಕೆಲವೊಂದು ಎಷ್ಟು ಜನ ಅದಾರಲ್ಲ, ಸಾಧ್ಯವಾದಷ್ಟು ಜನರಿಗೆ ಮಾತಾಡೋಣ. ಸೊ ಅವ್ರದ್ದೊಂದು ಸ್ಟ್ರಾಟಜಿ ಕೂಡ ನಿಮ್ಮ ಜೊತೆಲಿ ಹಂಚ್ಕೋತೀನಿ. ಬನ್ನಿ. ಓಕೆ, ನೀವು ನೋಡ್ಬೋದು ಈಗ ನಾವು ಮ್ಯಾಲೆ ಹೊಂಟೇವಿ. ಫಸ್ಟಿಗೆ ಏನು ಮಾಡೋಣ, ಫಸ್ಟ್ ಫ್ಲೋರ್ಗೆ ಹೋಗೋಣ. ಸೊ ಅದಾದಮೇಲೆ ಸೆಕೆಂಡ್ ಫ್ಲೋರ್ ಹೋಗೋಣ. ಓಕೆನಾ. ಸೊ ಬರ್ರಿ ಇಲ್ಲಿ ನೋಡ್ರಿ, ಟೈಮ್ ಈಗ ಸುಮಾರು 1 ಗಂಟೆ ಆಗಿರ್ಬೋದು. ಸೊ ಇಷ್ಟೆಲ್ಲ ಸ್ಲಿಪ್ಪರ್ ಬಿದ್ದಾವ ಅಂದ್ರೆ ಇನ್ನೂ ಈ ಥರನಾಗಿ ವಿದ್ಯಾರ್ಥಿಗಳು ಓದಾಕತ್ತಾರ. ಓಕೆನಾ. ಸೊ ಒಳಗೆ ಹೋಗಿ ಮಾತಾಡ್ಸಂಬರ್ರಿ. ಬಂದೇವಿ ಒಳಗೆ. ನೋಡ್ಬೋದು ಎಲ್ಲ ಆಲ್ಮೋಸ್ಟ್ ಲೈಬ್ರರಿ ಎಲ್ಲ ಖಾಲಿ ಆಗೈತಿ. ಯಾಕಂದ್ರೆ ಟೈಮ್ ಭಾಳ ಐತಲ್ಲ. ಸೊ ಮಕ್ಕಳಿಗೆ ಹೋಗ್ಯಾರ. ಇಲ್ಲಿ ನೋಡ್ಬೋದು, ಇಲ್ಲಿ ಎಲ್ಲ ಓದಿ ನಮ್ಮ ಬ್ರದರ್ ಎಲ್ಲ ಇಲ್ಲಿ ಮಕ್ಕೊಂಡಾರ. ತೋರಿಸ್ಬೇಕು ಇಲ್ಲಿ ಒಂದು ಸಲ. ಇಲ್ಲಿ ಮಕ್ಕೊಂಡಾರ ಮತ್ತು ಇಲ್ಲೆಲ್ಲರೂ ಮಕ್ಕೊಂಡಾರ. ಸೊ ಸಾಧ್ಯವಾದಷ್ಟು ಎಷ್ಟು ಗಂಟೆವರೆಗೆ ಓದಕತ್ತಾರಲ್ಲ, ಎಷ್ಟು ಜನ ಎಚ್ಚರದಾರ ಅವರಿಗೆ ನಾವು ಮಾತಾಡೋಣ. ಸೊ ಅವ್ರದ್ದೊಂದು ರಿವ್ಯೂವನ್ನು ತೊಗೊಳ್ಳೋಣ. ಬನ್ನಿ. ನೋಡ್ರಿ ಇಲ್ಲೆಲ್ಲ ಖಾಲಿ ಐತಿ. ಸೊ ಇರಲಿ, ಇಲ್ಲಿ ಒಂದಿಬ್ರು ಬ್ರದರ್ ಅದಾರ, ಅವ್ರಿಗೆ ಮಾತಾಡ್ಸೋಣ ಬರ್ರಿ. ಬ್ರದರ್ ನಮಸ್ಕಾರ. ನಮಸ್ಕಾರ. ನಿಮ್ಮ ಹೆಸರು? ಪ್ರಶಾಂತ್. ಯಾವ್ರ ನಿಮ್ದು? ಗುಲ್ಬರ್ಗ. ನೀವು ಯಾವ್ದ್ರ ಸಲುವಾಗಿ ಪ್ರಿಪೇರ್ ಮಾಡಾಕತ್ತೀರಿ? GPSTR. ಈಗ ಆಗಸ್ಟ್ 2ನೇ ತಾರೀಕು PC ಐತಲ್ಲ, ಹಾಕಿರೇನ್ರಿ? PC ಹಾಕಿಲ್ರಿ. GPSTR ಎಷ್ಟು ವರ್ಷದಿಂದ ನಾವು ಪ್ರಿಪೇರ್ ಆಗಕತ್ತೀರಿ? GPSTR 1 year. 1 year. ಸೊ ನಿಮ್ದೆಲ್ಲ TET ಎಲ್ಲ ಕ್ಲಿಯರ್ ಆಗೈತ್ರಿ? TET ಕ್ಲಿಯರ್ ಐತ್ರಿ. ಎಷ್ಟಾಗೈತೆ ಸ್ಕೋರ್? TET 92 ಐತಿ. ನಮ್ದೊಂದು ಏನು ಥಿಯರಿ ಇತ್ತು ಅಂದ್ರೆ, ಏನು ಎಕ್ಸಾಮ್ ಬರ್ತಲ್ಲ, ಸೊ ನೀವು ಈ PC ಎಕ್ಸಾಮ್ ಐತಲ್ಲ, ಈ PC ಏನು ಪ್ರಿಪೇರ್ ಆಗ್ತಿರ್ತಾರಲ್ರಿ ಹುಡುಗರು, ಸೊ ಅವ್ರಿಗೆ ಕೊನೆ ಕ್ಷಣದ ತಯಾರಿ ಬಗ್ಗೆ ನಿಮ್ಗೆ ಒಂದು ಏನಾದರೂ ಅನಿಸಿಕೆ ಇದ್ರೆ ಹೇಳ್ರಿ. ಕೊನೆ ಕ್ಷಣ ತಯಾರಿ ಅಂದ್ರೆ ನೀವು ಪ್ರಿಪೇರ್ ಮಾಡಿದ ನಿಮ್ಮ ಅನುಭವದ ಆಧಾರದ ಮೇಲೆ. ಕೊನೆ ಕ್ಷಣದಲ್ಲಿ ಮೆಂಟಲ್ ಎಬಿಲಿಟಿ, ಮ್ಯಾಥ್ಸ್ ಜಾಸ್ತಿ ನೋಡ್ಕೋಬೇಕು, ಕರೆಂಟ್ ಅಫೇರ್ಸ್ ಜಾಸ್ತಿ ನೋಡ್ಕೋಬೇಕು, ಪ್ರಿವಿಯಸ್ ಇಯರ್ ಮ್ಯಾಕ್ಸಿಮಮ್ ನೋಡ್ಕೋಬೇಕು. ಅದು ಅಂತ ಪ್ರಿವಿಯಸ್ ಇಯರು ಪ್ಲಸ್ ಎಲ್ಲ 50% ಕವರ್ ಮಾಡುತ್ತೆ. ಓಕೆ. ಥ್ಯಾಂಕ್ಸ್ ಬ್ರದರ್, ಎಷ್ಟೊತ್ತು ಮಾತಾಡಿದಕ್ಕೆ. ಥ್ಯಾಂಕ್ ಯು. ಆಲ್ ದಿ ಬೆಸ್ಟ್. ನಿಮಗೂ ಕೂಡ GPSTR ಎಕ್ಸಾಮ್ ಒಳ್ಳೇದಾಗತ್ತೆ ನಾವು ಕೂಡ ಆಶಿಸ್ತೇವೆ. ಥ್ಯಾಂಕ್ ಯು. ನೀವು ನೋಡಿದ್ರಲ್ಲ, ಸೊ ಇಲ್ಲೊಬ್ರು ನಮ್ಮ ಬ್ರದರ್ GPSTRಗೆ ಹೋಗ್ತಾರತ್ತ. ಸೊ ನೆಕ್ಸ್ಟ್ ಹೋಗೋನು PCಗೆ ಯಾರು ಓದ್ತಾರಲ್ಲ, ಸೊ ಅವ್ರ ಜೋಡಿ ಕೂಡ ಮಾತಾಡೋಣ. ಸೊ ನೋಡ್ರಿ, ಇಲ್ಲಿ ಎಲ್ಲ ಕೂಡ ಖಾಲಿ ಐತಿ. ನಾವು ಭಾಳ ಲೇಟ್ ಮಾಡಿ ಬಂದೀವಿ. ಲೇಟ್ ಮಾಡಕ್ಕೆ ಬಂದಂದ್ರೆ ಈಗ ಹಗಲತ್ತೆಲ್ಲ ಭಾಳ ಜನ ಇರ್ತಾರಲ್ಲ, ಸೊ ಅವ್ರಿಗೆ ಕೂಡ ಡಿಸ್ಟರ್ಬ್ ಆಗ್ತೈತಿ. ಎಕ್ಸಾಮ್ ಟೈಮ್ ಬಂದೈತಲ್ಲ, ಡಿಸ್ಟರ್ಬ್ ಆಗ್ತದೆ. ನಮ್ಮ ಮೇನ್ ಥಿಯರಿನೇ ಏನು, ರಾತ್ರಿ ಎಷ್ಟು ಗಂಟೆ ತನಕ ಈ ಒಂದು ಎಕ್ಸಾಮಿಗೆ ಹೋಗ್ತಾರೆ. ಮತ್ತು ಸಾಧ್ಯವಾದಷ್ಟು ಜನ, ಆಲ್ಮೋಸ್ಟ್ ಹುಡುಗರು ಮಾತಾಡೋಕೆ ಹೋಗಲ್ಲ ಅಂತಾರೆ. ಸಾಧ್ಯವಾದಷ್ಟು ಜನ ಎಷ್ಟು ಜನ ಮಾತಾಡ್ತಾರಲ್ಲ, ಸೊ ಅವ್ರ ಕಡೆಯಿಂದ ಈ ಒಂದು ರಿವ್ಯೂ ತೊಗೊಳ್ಳೋಣ. ನೋಡ್ರಿ, ಈಗ ಟೈಮ್ 1 ಗಂಟೆ ಆದರೂ ಕೂಡ ಇನ್ನೂ ಈ ಥರನಾಗಿ ಓದಾಕತ್ತಾರ.
ಸೊ ಅವ್ರ ಕಡೆದಿಂದ ಕೇಳಂಬರ್ರಿ. ಇಲ್ಲಿ ನಮ್ಮ ಬ್ರದರ್ ಒಂದು 4 ಜನ ಓದಾಕತ್ತಾರ. ಸೊ ಕೇಳಂಬರ್ರಿ. ಬ್ರದರ್ ನಮಸ್ಕಾರ ರೀ. ನಮಸ್ಕಾರ ರೀ. ನಿಮ್ಮ ಹೆಸರು ರೀ? ನನ್ನ ಹೆಸರು ಚಂದ್ರಶೇಖರ್ ಅಂತ. ಯಾವ್ರಿ ಅಣ್ಣ ನಿಮ್ದು? ನಮ್ಮ ತುಮಕೂರು. ಸೊ ನೀವು ಯಾವುದಕ್ಕೆ ಪ್ರಿಪ್ರೇಷನ್ ಮಾಡಕತ್ತೀರಿ ಈಗ? ಸರ್ ಹಂಗಂತೇನಿಲ್ಲ, ನಾವು ಸ್ಟೇಟ್ ಗೌರ್ಮೆಂಟ್ಗೋಸ್ಕರ ಪ್ರಿಪೇರ್ ಮಾಡ್ತಾ ಇದ್ವಿ. ಈಗ ಪಿ ಸಿ ಕಾನ್ಸ್ಟೇಬಲ್ ಏನು ಅಪ್ಲಿಕೇಶನ್ ಹಾಕಿರಿ? ಹಾಂ ಸರ್, ಹಾಕ್ತೀವಿ. ಎಕ್ಸಾಮ್ ಸಿಟಿಯಲ್ಲಿ ಬಂದೈತಿ ಸರ್ ನಮ್ಮ ತುಮಕೂರು ಪ್ರಾಪರ್ ಅಲ್ಲೇ ಕೊಟ್ಟಿರಿ. ಈಗೇನು ಎಕ್ಸಾಮ್ ಬಪ್ಪಲ್ಲಿ ಸಮೀಪ 1 ವಾರ ಉಳಿತೀರಿ. ನೆಕ್ಸ್ಟ್ ಸಂಡೇ ಎಕ್ಸಾಮ್ ಐತಿ ಸರ್. ಸೊ ನೀವು ಕೊನೆ ಕ್ಷಣ ತಯಾರಿ ಯಾವ ಥರ ಮಾಡಕತ್ತೀರಿ ಈಗ? ಸರ್ ಇನ್ನೇನು ಹೊಸ್ದಾಗೇನು ಓದ್ತಾ ಇಲ್ಲ, ಮತ್ತೆ ಎಲ್ಲ ರಿವಿಷನ್ ಮಾಡ್ತಾ ಇದ್ವಿ. ರಿವಿಷನ್ ಮಾಡಕತ್ತೀರಿ. ನೀವು ಕರೆಂಟ್ ಅಫೇರ್ ಯಾವ್ದಾವ್ದು ರೆಫರ್ ಮಾಡಿರಿ? ಸರ್ ಸ್ಪರ್ಧಾ ವಿಜೇತ ಮತ್ತೆ ಸ್ಟಡಿ ರೇಸ್ ಒಂದು. ಸ್ಟಡಿ ರೇಟ್ ಮಾಡಿರಿ. ಸಿಲೆಬಸ್ ಎಲ್ಲ ನೀವು ಆಲ್ಮೋಸ್ಟ್ ಮೊದಲೇ ಕವರ್ ಮಾಡಿರಿ? ಹಾಂ ಸರ್, ಎಲ್ಲ ಒಳ್ಳೆ ಈಗ ಒಂದು 2-3 ವರ್ಷದಿಂದ ಓದಕತ್ತ ಹಿಡಿದು ಎಲ್ಲ ಕವರ್ ಮಾಡಿರಿ? ಹಾಂ ಸರ್. ಕೋಚಿಂಗ್ ತೊಗೊಂಡಿರಿ? ಹಾಂ ಸರ್, ಕೋಚಿಂಗಲ್ಲಿ. ಓಕೆ. ಇದು ಇವಾಗೇನು ಎಕ್ಸಾಮ್ ಬರ್ತಲ್ಲ, ನಮ್ಮ ಕಡೆದಿಂದ ಆಲ್ ದಿ ಬೆಸ್ಟ್, ಒಳ್ಳೇದಾಗಲಿ. ಥ್ಯಾಂಕ್ ಯು ಸರ್. ಸೊ ನೀವು ಒಂದು ಸಪೋರ್ಟ್ ತೋರಿಸಿದಕ್ಕೆ ಥ್ಯಾಂಕ್ಸ್. ಯಾಕಂದ್ರೆ ಆಲ್ಮೋಸ್ಟ್ ಹುಡುಗರನ್ನ ಎಲ್ಲ ಕೇಳಿದೆ. ಆಲ್ಮೋಸ್ಟ್ ಹುಡುಗರೆಲ್ಲ ಮಾತಾಡೋಕ್ಕೆ ನಾವೆಲ್ಲ ನೀವು ಒಂದು ಏನಾಗತ್ತೀವಿ. ಸೊ ಅದರಲ್ಲಿ ಕೆಲವೊಂದಷ್ಟು ಜನ ಸಿಕ್ಕಿರಿ. ನೀವೇನು ಸಪೋರ್ಟ್ ಮಾಡಿರಿ, ನಿಮಗೂ ಕೂಡ ನಮ್ಮ ಕಡೆಯಿಂದ ಧನ್ಯವಾದಗಳು. ಥ್ಯಾಂಕ್ ಯು ಫ್ರೆಂಡ್ಸ್. ನೋಡಿದ್ರಲ್ಲ, ಸೊ ಅದೇ ಥರನಾಗಿ ಇಲ್ಲಿ ಇನ್ನೊಬ್ರು ಬ್ರದರ್ ಅದಾರ. ಸೊ ಅವ್ರ ಜೋಡಿ ಕೂಡ ಮಾತಾಡೋಣ ಬರ್ರಿ. ಬ್ರದರ್ ನಮಸ್ಕಾರ. ನಮಸ್ಕಾರ ರೀ. ಸಾರಿ ಫಾರ್ ಯುವರ್ ಡಿಸ್ಟರ್ಬೆನ್ಸ್. ಈಗ ಎಕ್ಸಾಮ್ದಾಗ ಒಂದು ವಾರ ಉಳಿತು. ಒಂದೆರಡು ಮಾತು ಮಾತಾಡೋಣ. ಓಕೆನಾ? ಮಾತಾಡ್ತೀರಾ? ರೆಡಿ ಅದ ರೀ? ನಿಮ್ಮ ಹೆಸರು? ರೇವಣ್ ಸಿದ್ಧಾಂತ. ನೀವು ಪ್ರಾಪರ್ ಪ್ರಾಪರ್ ಗುಲ್ಬರ್ಗ. ಏನು ಪೊಲೀಸ್ ಎಕ್ಸಾಮ್ ಹಾಕಿರಿ? ಹಾಕಿ ಸರ್. ಏನು ಬಿದ್ದೈತೆ ಎಕ್ಸಾಮ್ ಸೆಂಟ್ರ್? ಗುಲ್ಬರ್ಗ ಸರ್. ಈಗ ಏನು ಎಕ್ಸಾಮ್ ಬರ್ತಲ್ಲ, ಈಗ ನೆಕ್ಸ್ಟ್ ಸಂಡೇ ಎಕ್ಸಾಮ್ ಐತಿ. ಇದು ಕೊನೆ ಕ್ಷಣ ತಯಾರಿ ಯಾವ ಥರ ಐತಿ? ಸರ್ ನಾವು ಅಂದ್ರೆ ಎಕ್ಸಾಮ್ ಲಾಸ್ಟಿಗೆ ಬಂದಂಗೆ ಅಂತ ಓದ್ಬೇಕು, ಒಂದಿಷ್ಟು ನೋಟ್ಸ್ ರೆಫರ್ ಮಾಡಿಟ್ಟಿದ್ದು, ಅದೇ ನೋಟ್ಸ್ ಓದ್ತೀವಿ. ನೀವು ಎಷ್ಟು ವರ್ಷದಿಂದ ಈ ಒಂದು ಪ್ರಿಪ್ರೇಷನ್ ಮಾಡಕತ್ತೀವಿ? ಇಲ್ಲಿ ಬಂದು 1.5 year. ಈಗ ಆಲ್ಮೋಸ್ಟ್ ಎಲ್ಲ ಸಿಲೆಬಸ್ ಕವರ್ ಅದಾವ ಅಂತ ಹೇಳ್ತೀವಿ. ಹೌದು. ಈಗ ನೀವು ಕರೆಂಟ್ ಅಫೇರ್ಸ್ಗೆ ಯಾವ್ದಾವ್ದು ಫೋಕಸ್ ಮಾಡಕತ್ತೀರಿ ಈಗ? ಕರೆಂಟ್ ಅಫೇರ್ಸ್ ಪಿ ಎಂ ಶ್ರೀನಿವಾಸ ಮ್ಯಾಗ್ಝಿನ್. ಒಂದು ಸ್ವಲ್ಪ KS ಸ್ಟಡಿ ಮೋಕ್ ಅಂತ ಸ್ಟಡಿ ಮಾಡೋಣ. ಅದಿಷ್ಟೇ. ಮೆಂಟಲ್ ಅಬಿಲಿಟಿ ಅವೆಲ್ಲ ರೆಡಿ ಅದ? ಸರ್ಕಲ್ ಕ್ಲಾಸ್ಗೆ ಸರ್ವಿಸ್. ಈಗ ಕೊನೆ ಕ್ಷಣ ತಯಾರಿ ಏನು ಮಾಡ್ತಿರ್ತಾರಲ್ಲ ಹುಡುಗರು, ಸೊ ಅವರಿಗೆ ಒಂದೆರಡು ಮಾತು ಹೇಳ್ಬೇಕಂದ್ರೆ ಏನು ಹೇಳ್ಬೇಕು ನಿಮ್ಮ ಅನಿಸಿಕೆ ಪ್ರಕಾರ? ನಮ್ಮ ಅನಿಸಿಕೆ ಪ್ರಕಾರ ಅಂದ್ರೆ ಈಗ ಕಡೆಯದಾಗಿ ಹೋಗ್ಬೇಕಂದ್ರೆ ಈಗ ಸಿಲೆಬಸ್ ಓದಿ, ಈಗ ಸಿಲೆಬಸ್ ಓದ್ಬಾರ್ದು. ಈಗ ಕರೆಂಟ್ ಅಫೇರ್ಸ್, ಮೆಂಟಲ್ ಅಬಿಲಿಟಿ, ಸರ್ ಏನು ಅಂದ್ರೆ ಕರ್ನಾಟಕ ಜಿಯೋಗ್ರಫಿ, ಕರ್ನಾಟಕ ಹಿಸ್ಟ್ರಿ, ಸ್ವಲ್ಪ ಸ್ಟೇಟ್ ರಿಲೇಟೆಡ್ ಓದ್ಕೋಬೇಕು ಸರ್. ಓಕೆ, ಥ್ಯಾಂಕ್ಸ್ ರೀ. ಯಾಕಂದ್ರೆ ನಾವು ರಾತ್ರಿನೇ ಬಂದೇವೆ. ಯಾಕಂದ್ರೆ ಹಗಲ ತೊಳಗೆ ಎಲ್ಲ ಡಿಸ್ಟರ್ಬ್ ಆಗಿದೆ ಓದ್ತಿರ್ತಾರಲ್ಲ, ಸೊ ಅದಕ್ಕೆ ಮೇನ್ ಫೋಕಸ್ ಇರೋ ಹಾಗೆ ನೈಟ್ ಬಂದ್ವಿ. ಸೊ ನಮ್ಮ ಜೋಡಿ ನೀವು ಈ ಥರ ಒಂದು ಮಾತಾಡಿದಕ್ಕೆ ಅದು ನಿಮಗೂ ಕೂಡ ಥ್ಯಾಂಕ್ಸ್. ಅದೇ ಥರ ನಿಮ್ಮ ಎಕ್ಸಾಮ್ ಕೂಡ ಚೆನ್ನಾಗಿ ಆಲ್ ದಿ ಬೆಸ್ಟ್ ನಮ್ಮ ಕಡೆ ತಿಳಿಸ್ತೀವಿ. ಸೊ ನೋಡಿದ್ರಲ್ಲ, ಈಗ ಒಂದು 3 ಜನ ಮಾತಾಡಿದ್ರು. ಆಲ್ಮೋಸ್ಟ್ ಜನ ಏನು ಮಾಡ್ತಾರೆ, ಮಾತಾಡೋಕೆ ವಾಲ್ ಅಂತಾರೆ. ಯಾಕಂದ್ರೆ ಅವ್ರದ್ದು ಒಂದೇನು ಮಾತಾಡೋ ಸಂಕೋಚ ಇರ್ತದೆ. ಸೊ ಇರಲಿ, ಪರವಾಗಿಲ್ಲ. ಸಾಧ್ಯವಾದಷ್ಟು ಜನರ ಜೊತೆಲಿ ಈ ಒಂದು ಎನಲೈಸಸ್ ನಾವು ಮಾಡೋಣ. ಓಕೆನಾ? ಸೊ ಈಗ ನೋಡಿರಿ, ನೆಕ್ಸ್ಟ್ ನೋಡ್ಬೋದು ನೀವೆಲ್ಲ ಆಲ್ಮೋಸ್ಟ್ ಅಲ್ಲಿ ಲೈಬ್ರರಿ ಖಾಲಿ ಐತಿ. ಓಕೆನಾ? ಎಲ್ಲ ಖಾಲಿ ಐತಿ. ಸೊ ಇಲ್ಲೊಂದು 3 ಜನ ಅದಾರ ನಮ್ಮ ಬ್ರದರ್ಸ್. ಸೊ ಅವ್ರ ಕಡೆಯಿಂದ ಸ್ವಲ್ಪ ಏನು ಹೇಳ್ತಾರೆ ಕೇಳಿ ನೋಡಿದ್ರಲ್ಲ. ಸೊ ಈಗ ನೋಡಿರಿ, ಆಲ್ಮೋಸ್ಟ್ ಅಷ್ಟು ಜಲ್ದಿ ಮಾತಾಡ್ಸಿದ್ದೀವಿ. ಸೊ ಇದೆಲ್ಲ ಲೇಡೀಸ್ ಸೆಕ್ಷನ್ ಐತಿ. ಓಕೆನಾ? ಸೊ ಲೇಡೀಸ್ಗೆ 11 ಗಂಟೆ ಮೇಲೆ ಅಲೋಡ್ ಇಲ್ಲ. ಸೊ ಹಾಗಾಗಿ ಎಲ್ಲ ಖಾಲಿ ಐತಿ. ಸೊ ಓನ್ಲಿ ಇರೋದು ಬಾಯ್ಸ್ಗೆ ಐತಿ. ಸೊ ಬಾಯ್ಸಲ್ಲಿ ಎಷ್ಟು ಜನರಿಗೆ ಮಾತಾಡಿದ್ದೀವಿ. ಈಗ ನೆಕ್ಸ್ಟ್ ಸೆಕ್ಷನ್ ಒಳಗೆ ಯಾರಿದಾರೆ, ಸೊ ಅವ್ರ ಜೊತೆಲಿ ಮಾತಾಡೋಣ. ಆಲ್ಮೋಸ್ಟ್ 1 ಗಂಟೆ ಮೇಲಾಗೈತಿ ಟೈಮ್. ಸೊ ಯಾವ ಥರನಾಗಿ ಓದ್ತಾರೆ ಅವ್ರ ಕಡೆನೂ ಕೂಡ ಒಂದು ರಿವ್ಯೂವನ್ನು ತೊಗೊಳ್ಳೋಣ. ಬ್ರದರ್ ನಮಸ್ಕಾರ ರೀ. ನಮಸ್ಕಾರ ರೀ. ಸೊ ನಿಮ್ಮ ಹೆಸರು? ಮಲ್ಲಿಕಾರ್ಜುನ್ ಕೇಳಿ. ನಿಮ್ಮ ಪ್ರಾಪರ್ ಯಾವ್ರಿ? ನಮ್ಮ ಆಲ್ಮೇಲೆ ರೀ. ಸೊ ನೀವು ಈಗ ಯಾವ್ದ್ರ ಕುರಿತಾಗಿ ಒಂದು ಈ ಪ್ರಿಪ್ರೇಷನ್ ಮಾಡಬೇಕು? PCC. ಈಗ ಏನು ಎಕ್ಸಾಮ್ ಡೇಟ್ ಇದು ಸಿಟಿ ಬಂದೈತ್ರಿ? ಬಂದೈತ್ರಿ. ಎಲ್ಲ ಐತ್ರಿ ಎಕ್ಸಾಮ್? ವಿಜಯನಗರ ಕೊಟ್ಟಾರಿ. ಸೊ ನೀವು ಎಷ್ಟು ವರ್ಷದಿಂದ ಈ ಒಂದು ಪ್ರಿಪ್ರೇಷನ್ ಮಾಡಕತ್ತೀರಿ? ನಾವು 2 ವರ್ಷದಿಂದ. 2 ವರ್ಷದಿಂದ. ಈಗ ಇದೇನು ಎಕ್ಸಾಮ್ ಒಂದು ವಾರ ಉಳಿತ್ರಿ. ನೆಕ್ಸ್ಟ್ ಸಂಡೇ ಎಕ್ಸಾಮ್ ಐತ್ರಿ, ಹೌದ್ರಿ? ಸೊ ಅದ್ರ ಕುರಿತಾಗಿ ನೀವು ಕೊನೆ ಕ್ಷಣ ತಯಾರಿ ಯಾವ ಥರ ಮಾಡಕತ್ತೀರಿ? ಮಾಡ್ತಾ ಇದೀವಿ ರೀ. ಎಕ್ಸಾಮ್ ಡೇಟು ಭಾಳ ಸಮೀಪ ಕೊಟ್ಟಿದ್ದಾರೆ. 2 ತಿಂಗಳು ಅಷ್ಟೇ ಟೈಮ್ ಕೊಟ್ಟಿದ್ದಾರೆ. ಹೌದೌದು. ಅದಕ್ಕಾಗಿನೇ ನಾವು ಟ್ರೈ ಮಾಡ್ತಾ ಇದೀವಿ, ಏನಾಗುತ್ತೆ ನೋಡ್ಬೇಕು. ಈಗ ಏನು ಕರೆಂಟ್ ಅಫೇರ್ ಯಾವ್ದು ರೆಫರ್ ಮಾಡಕತ್ತೀರಿ? ಈಗ ಸ್ಪರ್ಧಾ ವಿಜೇತು, ಮ್ಯಾಥ್ಸ್ ಎಲ್ಲ ಮಾಡಕತ್ತೀರಿ. ಕೆ ಪ್ಯಾಟರ್ನ್ ಇರೋದು ಮ್ಯಾಥ್ಸ್ ಮತ್ತೆ ಕರೆಂಟ್ ಅಫೇರ್ಸ್, ಆಮೇಲೆ ಸೈನ್ಸ್ ಮಾಡೋದು. ಓಕೆ, ಮಾಡಿರಿ. ನಿಮ್ಮ ಎಕ್ಸಾಮ್ ಕೂಡ ನಮ್ಮ ಕಡೆಯಿಂದ ಆಲ್ ದಿ ಬೆಸ್ಟ್ ಹೇಳ್ತೀವಿ. ಸೊ ಒಳ್ಳೇದಾಗಲಿ. ಆಲ್ಮೋಸ್ಟ್ ಹುಡುಗರು ಯಾರು ಕೇಳಿದ್ರೆ ಹೇಳಲಿಕ್ಕತ್ತಿಲ್ಲ. ಸೊ ಆ ಟೈಮ್ದಾಗ ನೀವು ಹೇಳಿರಿ. ಸೊ ನಮ್ಮ ಕಡೆಯಿಂದ ನಿಮಗೂ ಕೂಡ ಧನ್ಯವಾದ ತಿಳಿಸ್ತೀವಿ. ಅದೇ ಥರನಾಗಿ ಇಲ್ಲಿ ಇನ್ನೊಬ್ರು ಬ್ರದರ್ ಅದಾರ. ಸೊ ಅವ್ರಿಗೆ ಕೂಡ ಕೇಳಮ್ಮ. ನೀವು ನಿಮ್ಮ ಹೆಸರೇನು ರೀ?
ರತಿಕಾಂತ್ ರೀ. ರತಿಕಾ ಅಂತ ಹೇಳ್ರಿ. ಸೊ ನಿಮ್ ಪ್ರಾಪರ್ ಯಾವ್ದ್ರಿ? ನಮ್ದು ಪ್ರಾಪರ್ ಬಿಜಾಪುರ್ ರೀ. ಬಿಜಾಪುರ. ಈ ಕಡೆ ಸ್ವಲ್ಪ ಮುಖ ಕಾಣಲಾಗೈತ್ರಿ. ಸೊ ನೀವು ಯಾವ್ದು ಕುರ್ತಾಗಿ ಪ್ರಿಪೇರ್ ಮಾಡಕತ್ರಿ ಈಗ? ನಾವು ಈಗ ಕಾನ್ಸ್ಟೇಬಲ್ ಆಗಿ ಅದೇ ಓದಾತೀವಿ. ಈಗ ಎಕ್ಸಾಮ್ ಸಿಟಿ ಎಲ್ಲ ಐತ್ರಿ ನಿಮ್ದು? ನಮ್ದು ಇಲ್ಲೇ ಬಿಜಾಪುರ ಐತ್ರಿ. ಬಿಜಾಪುರ ಪ್ರಾಪರ್ ಬಿಜಾಪುರ ಏನ್ರಿ? ಹಾ, ಪ್ರಾಪರ್ ಬಿಜಾಪುರ. ನೀವು ಎಷ್ಟು ವರ್ಷದಿಂದ ಪ್ರಿಪೇರ್ ಮಾಡೋದು? ನಾವು ಒಂದ್ 2 ವರ್ಷದಿಂದ ಮಾಡತ್ತೀವಿ ಸರ್. ಹೌದ್ರಿ. ಈಗ ಏನು ಓದಾಕತ್ರಿ? ಕೊನೆಕ್ಷನ್ ತಯಾರಿ ಯಾವ ತರ ನಡೀತ್ರಿ? ನಡೆದೈತ್ರಿ ಅಷ್ಟೇನ್ ಚಲೋ ನಡೆದೈತ್ರಿ. ಇವಾಗ ಕರೆಂಟ್ ಅಫೇರ್ ಅದು ಯಾವ ತರ ಓದಾಕತ್ರಿ? ಯಾವ್ದಾವ್ದು ರೆಫರ್ ಮಾಡಕತ್ರಿ? ಈಗ ಸ್ಪರ್ಧಾ ವಿಜೇತ ಮತ್ತ ಕ್ಲಾಸ್ಗಳು ಕೇಳತ್ತೇವ್ರಿ. ಅಷ್ಟು ನಡೆದೈತ್ರಿ ಅಷ್ಟೊಂದು. ಎಕ್ಸಾಮ್ ಆಲ್ ದಿ ಬೆಸ್ಟ್ ನಮ್ಮ ಕಡೆಗಿಂತ ಒಳ್ಳೇದಲ್ಲಿ. ಗುಡ್ ನೈಟ್. ಸೊ ಮಕ್ಕೋರಿ ಹೆಲ್ತ್ ಕಡೆನೂ ಸ್ವಲ್ಪ ಫೋಕಸ್ ಮಾಡ್ಬೇಕಾಗ್ತದೆ. ಓಕೆ ಫ್ರೆಂಡ್ಸ್, ಎಷ್ಟಾಗಿತ್ತು ಫಸ್ಟ್ ಫ್ಲೋರ್ ಒಳಗೆ ನೋಡಿದೇವಿ. ಸೊ ಆಲ್ಮೋಸ್ಟ್ ಜನ ಹೋಗ್ಯಾರ. ಓಕೆ, ಟೈಮ್ ಭಾಳ ಆಗೈತಲ್ಲ. ಸೊ ಸಾಧ್ಯ ಆದಷ್ಟು ಜನರಿಗೆ ಮಾತಾಡೀವಿ. ಈಗ ಸೆಕೆಂಡ್ ಫ್ಲೋರ್ ಹೋಗೋಣ, ಅಲ್ಲಿ ಕೂಡ ಎಷ್ಟು ಜನ ಅದಾರಲ್ಲ, ಸೊ ಅವ್ರ ಕಡೆ ಕೂಡ ಈ ಒಂದು ರಿವ್ಯೂವನ್ನು ತೊಗೊಳ್ಳೋಣ ಬರ್ರಿ. ಅದೇ ಥರನಾಗಿ ಈಗ ಹೆಂಗೆ ರಿವ್ಯೂ ಆಗ್ಯದ ಅನ್ನೋದು ಕೂಡ ಕಮೆಂಟ್ ಒಳಗೆ ತಿಳಿಸ್ರಿ. ನಿಮ್ಮ ಅಭಿಪ್ರಾಯ ಏನು ಅನ್ನೋದು ನಮ್ಮ ಜೊತೆ ಹಂಚ್ಕೋರಿ. ಸೆಕೆಂಡ್ ಫ್ಲೋರಿಗೆ ಬಂದೇವಿ. ನೋಡೋಣ ಒಳಗೆ ಕೂಡ ಎಷ್ಟು ಮಂದಿ ಅದಾರ, ಸೊ ಹೆಂಗೆ ಓದಾಕತ್ತಾರ ಎಲ್ಲ ನೋಡೋಣ. ನೋಡ್ಬೋದು ನೀವು, ಲೈಬ್ರರಿ ಆಲ್ಮೋಸ್ಟ್ ಎಲ್ಲ ಖಾಲಿ ಆಗೈತಿ. ಟೈಮ್ನು ಭಾಳ ಆಯಿತು. ಸೊ ಹಾಗಾಗಿ ಸಾಧ್ಯವಾದಷ್ಟು ಜನರ ಕಡೆದಿಂದ ಈ ಒಂದು ರಿವ್ಯೂವನ್ನು ತೊಗೊಳ್ಳೋಣ ಬರ್ರಿ. ಇಲ್ಲೊಬ್ಬ ನಮ್ಮ ಬ್ರದರ್ ಅದಾರ. ಸೊ ಅವ್ರ ಕಡೆದಿಂದ ಮಾತಾಡ್ಸೋಣ ಅವ್ರಿಗೆ ಒಂದೊಂದು ಮಾತು. ಇವಾಗ ನಮಸ್ಕಾರ ರೀ. ನಮಸ್ಕಾರ. ನಿಮ್ಮ ಹೆಸರು? ಸಾಗರ್ ಅಂತ. ಸಾಗರ್. ಪ್ರಾಪರ್ ಯಾವ್ದ್ರಿ ನೀವು? ನಮ್ದು ತನಿಯಾಪುರ ಅಂತ, ಬೆಳಗಾವಿ ಡಿಸ್ಟಿಕ್. ಬೆಳಗಾವಿ ಡಿಸ್ಟಿಕ್. ನೀವು ಯಾವ್ದ್ರ ಸರ್ ಕುರಿತಾಗಿ ಒಂದು ಪ್ರಿಪ್ರೇಷನ್ ಮಾಡಕತ್ರಿ ಈಗ? ಈ ಸ್ಟೇಟ್ ಗೌರ್ಮೆಂಟ್ ಮಾಡಿ. ಸ್ಟೇಟ್ ಗೌರ್ಮೆಂಟ್. ಈಗ ಪೊಲೀಸ್ ಎಕ್ಸಾಮ್ ಐತಲ್ರಿ, ಪೊಲೀಸ್ ಹಾಕಿರಿ? ಪೊಲೀಸ್ ಹಾಕಿದಾನ. ಪೊಲೀಸ್ ವಿಲೇಜ್ ಅಕೌಂಟ್. ವಿಲೇಜ್ ಹಾಕೊಂಡ್ರೆ ಓದಾಕತ್ರಿ. ಈ ಪೊಲೀಸ್ ಏನು ಆಗಸ್ಟ್ 2ನೇ ತಾರೀಕು ಐತಲ್ರಿ ಎಕ್ಸಾಮ್? ಅದು ಇದು ಸಿಟಿ ಬಿಟ್ಟಾರ್ರಿ, ಎಕ್ಸಾಮ್ ಸಿಟಿ ಬಿಟ್ಟಾರ್ರಿ. ಸೊ ಎಲ್ಲಿ ಬಿದ್ದೈತ್ರಿ ನಿಮ್ದು? ನಮ್ಮದು ಬೆಳಗಾವಿ ಬಂದೈತೆ, ನಮ್ಮ ಡಿಸ್ಟಿಕ್ ಅಲ್ಲಿ. ನಿಮ್ಮ ಡಿಸ್ಟಿಕ್ಗೆ ಕೊಟ್ಟಾರೆ. ಈಗ ಏನು ಎಕ್ಸಾಮ್ ಒಂದು ವಾರ ಐತ್ರಿ, ನೆಕ್ಸ್ಟ್ ಸಂಡೇ ಎಕ್ಸಾಮ್ ಐತ್ರಿ. ಸೊ ಈ ಕೊನೆಕ್ಷನ್ ತಯಾರಿ ನಿಮ್ಗೆ ಯಾವ ಥರ ಆಗೈತ್ರಿ ಈಗ? ಕನೆಕ್ಷನ್ ಅಂದ್ರೆ ಇನ್ನು ಇಷ್ಟು ದಿನ ಹೆಂಗ್ ಓದಿದೇವು, ಎಷ್ಟು ನೋಟ್ಸ್ ಮಾಡ್ಕೊಂಡಿದಲ್ಲ, ಇನ್ನು ಹೊಸದಾಗಿ ಏನ್ರ ಓದ್ತೀವಿ ಅಂದ್ರೆ ಆಗಲ್ಲದ. ಏನ್ ಇದ್ದದ ಏನ್ ನೋಟ್ಸ್ ಐತ್ಲೆ ಅದನ್ನ ರಿವಿಷನ್ ಮಾಡ್ಕೋತಿ. ಹೊಸದಾಗಿ ಹೇಳ್ಕೊತ ಅದು ಇದ್ದ ನೋಟ್ಸ್ ಪರ್ಫೆಕ್ಟ್ ಓದಿದ್ವಿ ಅಂದ್ರೆ ಸ್ವಲ್ಪ ಹೆಲ್ಪ್ ಆಗ್ತೈತಿ ನಮ್ಗೆ. ಇದ್ದ ವಿಷಯ ಒಂದ್ ಸ್ವಲ್ಪ ಪರ್ಫೆಕ್ಟ್ ಆದ್ವಿ ಅಂದ್ರೆ ಎಕ್ಸಾಮ್ ಹೆಲ್ಪ್ ಆಗತೈತಿ. ಈಗ ನೀವು ಕರೆಂಟ್ ಅಫೇರ್ ಫೋಕಸ್ ಮಾಡ್ರಿ, ಮೆಂಟಲ್ ಅಬಿಲಿಟಿ ಐತಿ ಅಂದ್ರೆ KA ಪ್ಯಾಟರ್ನ್ ಇವೇ ಅದಾವ್ರಿ ಅಲ್ರಿ? ನೀವು ಕರೆಂಟ್ ಅಫೇರ್ ಯಾವ್ದಾವ್ದು ರೆಫರ್ ಮಾಡಕತ್ರಿ ಈಗ? ಕರೆಂಟ್ ಅಫೇರ್ಸ್ ಅಂದ್ರೆ ನಾವು ಈಗ ಸ್ಟಡಿ ಅಭ್ಯಾಸ ಐತೆ ಅನ್ನೋದು, ಅದನ್ನ ರಿವಿಷನ್ ಮಾಡ್ತೀವಿ. ಸ್ಪರ್ಧಾ ವಿಜೇತ ನೋಡ್ತೇವೆ. ಒಂದ್ ಸ್ವಲ್ಪ ಆನ್ಲೈನ್ ಕ್ಲಾಸ್ಗಳು ನೋಡ್ತೀವಿ. ಹಂಗೆ ಯಾವ ಯೂಟ್ಯೂಬ್ ಬರ್ಕೋತೇವೆ ಯಾವ ಮೇನ್ ಹೈಡಿಂಗ್ ಟಾಪಿಕ್ ಯಾವ್ದು ಅಂತ ಅದ್ರ ಪ್ರಕಾರ ಸ್ಟಡಿ ಮಾಡ್ತೇವೆ. ಈಗ ರಿವಿಷನ್ ಅದೇ ಮಾಡಬೇಕು, ಮೇನ್ ಅದೇ ಮಾಡ್ತೇವೆ. ನಿಮ್ಮ ಎಕ್ಸಾಮ್ ಆಲ್ ದಿ ಬೆಸ್ಟ್ ನಮ್ಮ ಕಡೆಗೆ ಅಂತ. ಸೊ ನಿಮ್ಮ ಆರೋಗ್ಯ ಕಡೆ ಕೂಡ ಇದು ಯಾಕಂದ್ರೆ ಟೈಮ್ ಭಾಳ ಐತಲ್ರಿ, ಮತ್ತು ಮುಂಜಾನೆ ಓದಾಕತ್ರಿ. ಥ್ಯಾಂಕ್ಸ್ ಸರ್. ಸೊ ಫ್ರೆಂಡ್ಸ್ ನೋಡ್ಬೋದು ನೀವು, ಈ ಥರನೇ ಆಗಿತ್ತು. ಸೊ ಅದೇ ಥರನಾಗಿ ಇಲ್ಲೆಲ್ಲ ನಮ್ಮ ಬ್ರದರ್ಸ್ ಅದಾರ. ಸೊ ಅವ್ರಿಗೆ ಕೂಡ ಮಾತಾಡ್ಸಂಬರ್ರಿ. ನೋಡಿದ್ರಲ್ಲ, ಈಗ ಅಲ್ಲಿ ನಮ್ಮ ಬ್ರದರ್ ಮಾತಾಡಿದೇವಿ. ಸೊ ಈಗ ಅದೇ ಥರನಾಗಿ ಇಲ್ಲಿ ಕೂಡ ಮಾತಾಡ್ಸಂಬರ್ರಿ. ನೋಡ್ರಿ ಈಗ ಇಲ್ಲೆಲ್ಲ ಮುಕ್ಕೊಂಡಾರ, ಯಾಕಂದ್ರೆ ಟೈಮ್ ಭಾಳ ಆಗ್ಯದಲ್ಲ. ಸೊ ಅವ್ರು ಏನು ಮಾಡ್ತಾರೆ, ನಸಕ್ನಾಗೆ ಎದ್ದು ಹೋಗ್ತಾರೆ ಯಾಸ್ ಯೂಸ್ವಲ್ಲ. ಅದೇ ಥರನಾಗಿ ಆಲ್ಮೋಸ್ಟ್ ಜನರಿಗೆ ಮಾತಾಡ್ಸ್ಕೊತ ಬಂದಿವಿ. ಇಲ್ಲಿ ಕೂಡ ಮುಕ್ಕೊಂಡಾರಲ್ಲ ಆಲ್ಮೋಸ್ಟ್. ಸೊ ಅಲ್ಲೊಬ್ಬ ನಮ್ಮ ಬ್ರದರ್ ಅದಾರ, ಓಕೆನಾ? ಸೊ ಅವ್ರಿಗೆ ಕೂಡ ಮಾತಾಡ್ಸೋಣ. ಬ್ರದರ್ ನಮಸ್ಕಾರ. ನಮಸ್ತೆ ಸರ್. ನಿಮ್ಮ ಹೆಸರು? ಶರಣವ್ರಿ. ಶರಣ. ನಿಮ್ಮ ಪ್ರಾಪರ್ ಯಾವ್ದ್ರಿ? ಪ್ರಾಪರ್ ಅಫಜಲ್ಪುರ ತಾಲೂಕ್, ಗುಲ್ಬರ್ಗ ಡಿಸ್ಟಿಕ್, ಬಂದೂರು ಹೊಡಿತೇಳ್ರಿ. HK ಅಂದ್ರೆ ನಿಮ್ದು? ಕಲ್ಯಾಣ ಕರ್ನಾಟಕ ಬರ್ತದೆ. ಈಗ ಎಕ್ಸಾಮ್ ಐತಲ್ರಿ ಆಗಸ್ಟ್ 5ನೇ ತಾರೀಕು? ಹೌದ್ರಿ ಸರ್. ನಿಮ್ದು ಎಕ್ಸಾಮ್ ಸಿಟಿ ಎಲ್ಲಿ ಬಿದ್ದೈತಿ? ಎಕ್ಸಾಮ್ ಸಿಟಿ ಗುಲ್ಬರ್ಗನೇ ಬಿದ್ದದ್ರಿ. ಗುಲ್ಬರ್ಗ. ಈಗ ಇದು ಏನು ಗೊಂದಲ ಇಲ್ರಿ, ನಾನ್ HK ಮತ್ತು HK ಎರಡು ಒಂದೇ ಸೆಂಟರ್ ಕೊಟ್ರಿ? ಎರಡು ಒಂದೇ ಸೆಂಟರ್, ಒಂದೇ ಸಿಟಿ ಒಂದೇ ಸೆಂಟರ್. ಒಂದೇ ಸೆಂಟರ್. ಓಕೆ. ಈಗ ನೀವು PC ಸಲುವಾಗಿ ನೀವು ಪ್ರಿಪೇರ್ ಮಾಡಕತ್ತೀರಿ? ಹೌದ್ರಿ ಸರ್. ಎಷ್ಟು ವರ್ಷದಿಂದ ಓದಕತ್ತೀರಿ? ನೋಟ್ಸ್ ಅಂದ್ರೆ ಕೋಚಿಂಗ್ ಅದು ಮುಗಿಸಿ 1 ವರ್ಷ ಐತ್ರಿ. ಬಟ್ ನಡ್ಬಾರ್ಕ್ ಡಿಸ್ಕಂಟಿನ್ಯೂ ಆಗ್ಯಾರಿ. ಈಗ ಬಂದೊಂದು 3-4 ಮಂತ್ ಆಯ್ತು ಪ್ರಿಪೇರ್ ಮಾಡಕತ್ತೀರಿ? ಹೌದ್ರಿ ಸರ್. ನೀವು ಕೊನೆಕ್ಷನ್ ತಯಾರಿ ಈಗೇನು ಎಕ್ಸಾಮ್ ಬರ್ತೀರಿ ನೆಕ್ಸ್ಟ್ ಸಂಡೇ ಐತಲ್ರಿ, ನಿಮ್ದು ಯಾವ ಥರನ ಸ್ಟಡಿ ಐತ್ರಿ? ಈಗ ಏನೇನು ಓದಕತ್ತೀರಿ? ಲಾಸ್ಟ್ ಏನೇನು ಓದಕತ್ತೀರಿ ಈಗ? ಅಂದ್ರೆ ಈಗ ಸರ್ ಸಬ್ಜೆಕ್ಟ್ ಅಷ್ಟು ಕವರ್ ಮಾಡಿವ್ರಿ. ಅಂದ್ರೆ ಮತ್ತೆ ರಿವಿಷನ್ ಮಾಡಿವ್ರಿ. ಮತ್ತೆಲ್ಲ ಪುಸ್ತಕ ರಿವಿಷನ್ ಮಾಡ್ಬೇಕಂದ್ರೆ ಆಗಲ್ಲ ಇವಾಗ ರೀ. ಹೌದೌದು. ಅದ್ರ ಸಲ ಅಂದ್ರೆ ಕರೆಂಟ್ ಅಫೇರ್ಸ್, ಯಾಕಂದ್ರೆ KA ಕರೆಂಟ್ ಅಫೇರ್ಸ್ ಜಾಸ್ತಿ ಇದು ಮಾಡಕತ್ತಾರೆ. ಮತ್ತ ಇದು ಮೆಂಟಲ್ ಎಬಿಲಿಟಿ, ಮ್ಯಾಥ್ಸ್ ಅದ್ರ ಮ್ಯಾಗ ಇದು ಮಾಡತ್ತಾರೆ. ಅದ್ರ ಸಲುವಾಗಿ ರೀ ಮ್ಯಾಗ್ಜಿನ್ ಓದಕ್ ಆಗಲ್ರಿ ಸರ್ ಇವಾಗ. ಅದ್ರ ಸಲ ಅಂದ್ರೆ ನಾವು ಸಾರಾಂಶ ನಮ್ಮ ಪರ್ಸನಲ್ ಸರ್ ಅದ, ಅವ್ರು ಕರೆಂಟ್ ಅಫೇರ್ಸ್ ಓದಕತ್ತೀವ್ರಿ. ಮತ್ತ ಮ್ಯಾಥ್ಸ್ ರೀಸನಿಂಗ್ ಕ್ಲಾಸ್ ಕೇಳ್ತೀವ್ರಿ ಈಶ್ವರ್ಗಿರಿ ಸರ್ದ್ರಿ. ಇಷ್ಟ ಮಾಡ್ತಾರೆ ಸರ್. ಈಗ ಕೊನೆಕ್ಷನ್ ತಯಾರಿ ಒಳಗ್ರಿ, ಈಗ ನಮ್ಮ ಆಡಿಯನ್ಸ್ ಏನು ಎಕ್ಸಾಮ್ ಲಾಸ್ಟಿಗೆ ನಿಮ್ಮ ಒಂದು ಅನುಭವದ ಆಧಾರದ ಮೇಲೆ ಯಾವ್ದು ಸಜೆಸ್ಟ್ ಮಾಡ್ತೀರಿ?
ಸರ್ ಸಜೆಷನ್ ಅಂದ್ರೆ ಈ ಸದ್ ನೋಡ್ರಿ ನಾವು ಈ 21-22 ಇಯರ್ ಅದಾವ್ರಿ. ಹೌದು ಈ ಸರ್ ಕಾಂಪಿಟೇಷನ್ ಹೆವಿ ಕಾಂಪಿಟೇಷನ್ ಅದಾರಿ. ಹೌದು ಯಾಕಂದ್ರೆ 30-35 ತಕ ಬಿ ಟೈಮ್ ಕೊಟ್ಟು 32 ತಕ Yes, ಟೈಮ್ ಕೊಟ್ರು. ಕೊಟ್ಟಾರ. 32-33 ಅಂದ್ರೆ ಕಾಸ್ಟ್ ಕಾಸ್ಟ್ ಮೇಲೆ ಮೇಲೆ ಕೊಟ್ರೆ ಕೊಟ್ಟಾರಿ. ಅದ್ರ ಸಲ ಅಂದ್ರೆ ಅಂಜ ಅವಶ್ಯಕತೆ ಇಲ್ರಿ. ಪೋಸ್ಟ್ ಜಾಸ್ತಿ ಬಿಟ್ಟಾರಿ, ಇನ್ನ ಮುಂದೆ ಬಿಡ್ತಾರೆ. ನಮ್ ಕೈಲಿ ಎಷ್ಟ್ ಆತ ಅಷ್ಟು ಓದ್ಬೇಕ್ರಿ. ಮತ್ತ ಅಂದ್ರ ಇದು ಮಾಡ್ಬಿಡ್ರಿ, ಗೊಂದಲದಾಗ ಇರ್ಬಾರ್ದ್ರಿ. ಎಷ್ಟು ಓದಿ ಅಷ್ಟೇ ರಿವಿಷನ್ ಮಾಡಕ್ಕೆ ನಮ್ ಅನಿಸಿಕೆ. ಓಕೆ ಓಕೆ ಥ್ಯಾಂಕ್ಸ್ ರೀ. ನಿಮ್ದು ಎಕ್ಸಾಮ್ ಕೂಡ ಆಲ್ ದಿ ಬೆಸ್ಟ್. ಸೊ ಆರೋಗ್ಯ ಕಡೆ ಕೂಡ ಇದು ಇರಲಿ, ಯಾಕಂದ್ರೆ ಒಂದು ವಾರ ಉಳಿತು ರಾತ್ರಿಗಳ ಸ್ವಲ್ಪ ನಿದ್ದೆನೂ ಮಾಡಿರಿ. ಓಕೆ ಸರ್. ಓಕೆ ಥ್ಯಾಂಕ್ ಯು. ಓಕೆ ಥ್ಯಾಂಕ್ಸ್. ಓಕೆ ಫ್ರೆಂಡ್ಸ್, ಎಷ್ಟಾಗಿತ್ತು ನಮ್ಮ ಬ್ರದರ್ ಕೂಡ ಈ ಥರನಾಗಿ ಮಾತಾಡಿದ್ರು. ಸೊ ಈ ಥರನಾಗಿ ನೆಕ್ಸ್ಟ್ ಬೇರೆದವ್ರ ಜೋಡ ಮಾತಾಡ್ಸೋಣಾಗಿ ಇಲ್ಲಿ ನಮ್ಮ ಇನ್ನೊಬ್ರು ಬ್ರದರ್ ಅದಾರ. ಸೊ ಅವ್ರ ಕಡೆ ಅವ್ರಿಗೆ ಕೂಡ ಮಾತಾಡ್ಸೋಣ್ರಿ ಈಗ. ಬ್ರದರ್ ನಮಸ್ಕಾರ. ನಮಸ್ಕಾರ. ನಿಮ್ಮ ಹೆಸರು ರೀ? ಅನಿಲ್ ಕುಮಾರ್ ಅಂತ. ಪ್ರಾಪರ್ ಯಾವ್ದು ರೀ ನಿಮ್ಮದು? ಪ್ರಾಪರ್ ಚರ್ಚನ್ ಚರ್ಚನ್ರಿ. ಈಗ ನೀವು ಪ್ರಿಪೇರ್ ಯಾವ ಒಂದು ಎಕ್ಸಾಮ್ ಪ್ರಿಪೇರ್ ಆಗತ್ತೆ? ಫಿಸಿಕಲ್. ಇದು ನಾನ್ ಎಚ್.ಕೆ.ಪಿ ಎಕ್ಸಾಮ್ ಐತ್ರಿ ಆಗಸ್ಟ್ 2ನೇ ತಾರೀಕು. ಹೌದು. ನಿಮ್ದು ಎಕ್ಸಾಮ್ ಸೆಂಟ್ರಲ್ಲಿ ಇಲ್ಲೇ ಬಿಜಾಪುರ ಡಿಸ್ಟಿಕ್ ಪ್ರಾಪರ್ ಡಿಸ್ಟಿಕ್ ಕೊಟ್ಟಾರೆ. ಕೊಟ್ಟಾರ. ಎಷ್ಟು ವರ್ಷದಿಂದ ಏನಿದ್ರು ಒಂದು ಸ್ಟಡಿ ಮಾಡಕತ್ತೀರಿ? ಇದನ್ನು ಮಾಡ್ಲಿಕ್ಕತ್ತು 4 years ಐತ್ರಿ. 4 years ಐತ್ರಿ. ಹಾ. ಸೊ ಈಗ ಒಂದು ವಾರ ಐತ್ರಿ ಈಗ ಎಕ್ಸಾಮ್. ಒಂದು ವಾರ. ಇದು ಕೊನೆ ಕ್ಷಣ ತಯಾರಿ ಯಾವ ಥರ ನಡೀತಿ? ಈಗ ನೋಡ್ರಿ ನೈಟ್ ಟೈಮ್ 2 ಗಂಟೆ ಆಗೈತ್ರಿ. ಹೌದು. 2 ಗಂಟೆವರೆಗೂ ನಡೆದೈತಿ ನಾವು. ಈಗ ಎಷ್ಟು ಹೋದ್ರು ಸಾಲದಂಗ ಐತಿ. ಅಟ್ ಕಾಂಪಿಟೇಟಿವ್ ಎಕ್ಸಾಮ್ದಾಗ ಹೌದು. ರಿಸ್ಕ್ ಐತಿ. ಹೌದು. ಕಾಂಪಿಟೇಟಿವ್ ಎಕ್ಸಾಮ್ ಹಿಂಗೆ ಐತಿ. ಹೌದು. ಅಂದ್ರೆ ಕಲ್ಲಂದು ನೈಟ್ 2 ಗಂಟೆ ಆಗೈತಿ ಅಂದ್ರು ಏನೋ ಓದಾಕತ್ತೀವಿ. ಎಲ್ಲರೂ ಓದಾಕತ್ತಾರ ಆಲ್ಮೋಸ್ಟ್. ಒಂದ್ ಸ್ವಲ್ಪ ಟಫ್ ಐತಿ, ಓದಾತೀವ್ರಿ ಅಷ್ಟೇ. ನೀವು ಕರೆಂಟ್ ಅಫೇರ್ ಅದು ಯಾವುದು ರೆಫರ್ ಮಾಡೋದು? ಕೆ ಐತ್ರಿ. ಮತ್ತ ಇದು ಐತಿ, ಮಾರ್ಕ್ ಬೂಸ್ಟರ್ ಐತಿ. ಎಲ್ಲಾ ತರ ಏನ್ ಕೆ ಇದು ಬಂದು ನೋಡ್ರಿ, ಎಲ್ಲಾ ತರ ಓದೋದ್ರ ನಡೀತಿದಿಲ್ಲ, ನಡೆಯಂಗಿಲ್ರಿ. ಈಗ ಒಟ್ನಲ್ಲಿ ಕೆ ಎ ಪ್ಯಾಟರ್ನ್ ರೆಡಿ ಆಗಿರಿ. ಓಕೆ, ಆಲ್ ದಿ ಬೆಸ್ಟ್. ನಮ್ಮ ಕಡೆ ಎಕ್ಸಾಮ್ ಒಳ್ಳೇದಾಗ್ರಿ. ಸೊ ಆರೋಗ್ಯ ಕಡೆನೂ ಸ್ವಲ್ಪ ವಿಚಾರಿಸ್ರಿ, ಯಾಕಂದ್ರೆ ಈಗ ರಾತ್ರಿ ಎಲ್ಲ ಇರೋದು ಇದು ಅಲ್ರಿ. ಹೀಗೆ ಒಂದು ವಾರ ಸರ್, ಇದು ಒಂದು ವಾರನ ಎಕ್ಸಾಮ್ ಅದಾವಲ್ರಿ, ಅದ್ರ ಕಾರಣ. ಥ್ಯಾಂಕ್ಸ್. ಓಕೆ ಓಕೆ, ಎಷ್ಟಾಗಿತ್ತು ಅವ್ರ ಒಂದು ಅನಿಸಿಕೆ. ಸೊ ಅದೇ ತರನಾಗಿ ಮತ್ತೊಬ್ಬ ಬೇರೆ ಅಭ್ಯರ್ಥಿ ಕಡೆ ಹೋಗೋಣ. ಇಲ್ಲಿ ಇನ್ನೊಬ್ರು ಕೂಡ ನಮ್ಮ ಬ್ರದರ್ ಓದಾಕತ್ತಾರ, ಅವ್ರ ಕಡೆ ಕೂಡ ಒಂದು ಇದನ್ನು ತೊಗೊಂತಾರೆ. ಬ್ರದರ್ ನಮಸ್ಕಾರ ರೀ. ನಮಸ್ಕಾರ. ನಿಮ್ಮ ಹೆಸರು ರೀ? ಪರಶುರಾಮ್ ರೀ. ಪ್ರಾಪರ್ ಯಾವ್ದು ರೀ? ನಮ್ಮ ಬಾಗಲಕೋಟೆ ರೀ. ಸೊ ನೀವು ಈಗ ಯಾವ್ದು ಕೊಡ್ತಾಗಿ ಒಂದು ಸಿವಿಲ್ ಪಿ ಸಿ ಮಾಡಕತ್ತೀರಿ? ಎಷ್ಟು ವರ್ಷದಿಂದ ಮಾಡಕತ್ತೀರಿ? ನಾವು ರೀ ಒಂದು 2 ವರ್ಷ ಆಯ್ತು ರೀ. 2 ವರ್ಷದಿಂದ ರೀ. ಸೊ ಈಗೇನು ಎಕ್ಸಾಮ್ ಸಿಟಿಯಲ್ಲಿ ಬಿದ್ದೈತ್ರಿ ನಿಮ್ಗೆ? ಎಕ್ಸಾಮ್ ಬಾಗಲಕೋಟೆ ಐತ್ರಿ. ಬಿದ್ದೈತ್ರಿ. ಏನು ಎಕ್ಸಾಮ್ ಬರ್ತಲ್ರಿ, ಒಂದು ವಾರ ಐತ್ರಿ, ನೆಕ್ಸ್ಟ್ ಸಂಡೇ ಎಕ್ಸಾಮ್ ಐತ್ರಿ. ನಿಮ್ದು ಪ್ರಿಪ್ರೇಷನ್ ಹೆಂಗೈತ್ರಿ? ಲಾಸ್ಟ್ ಟೈಮ್ ಒಳಗೆ ಏನೇನು ಓದಾಕತ್ತೀರಿ? ಈಗ ಲಾಸ್ಟ್ ಮೂಮೆಂಟ್ ಅಂದ್ರೆ ಏನಿಲ್ರಿ, ನೋಟ್ಸ್ ಮಾಡಿದ್ನ ಎಲ್ಲ ರಿವಿಷನ್ ಮಾಡ್ತೀರಿ. ಲಾಸ್ಟ್ ಮೂಮೆಂಟ್ ಎಲ್ಲ ಹೊಸದಾಗಿ ಓದಕ್ಕೆ ಎಲ್ಲ ಓದಿದ್ದೆಲ್ಲ ಮರ್ತು ಗೊತ್ತಲ್ರಿ. ಹಾಗಾಗಿ ಏನಿಲ್ರಿ, ಪ್ರಾಪರ್ ನೋಟ್ಸ್ ಮಾಡಿದ್ರಲ್ಲಿ ಅದರಲ್ಲಿ ಮಾಡ್ತಿದ್ದೇನೆ ರಿವಿಷನ್. ಈಗೇನು ಕರೆಂಟ್ ಅಫೇರ್ ಅದು ಯಾವ್ದು ರಿಪೇರ್ ಮಾಡಕತ್ತೀರಿ? ಈಗ ಕರೆಂಟ್ ಅಫೇರ್ಸ್ ನಾನ್ರಿ ಅಮರ್ ಕ್ಲಾಸಸ್ ಕೇಳ್ತೀನಿ ರೀ, ಮತ್ತೆ ಅದನ್ನ ಬಿಟ್ರೆ ಸ್ಪರ್ಧಾ ವಿಜೇತನ ಮಾಮೂಲಿ ಓದ್ತೀನಿ ರೀ. ಪ್ರಿಪೇರ್ ಮಾಡಕತ್ತೀರಿ. ಒಟ್ಟಿನಲ್ಲಿ ಎಕ್ಸಾಮ್ಗೆ ರೆಡಿ ಅದ್ರಿ? ಎಕ್ಸಾಮ್ ರೆಡಿ ಇದೆ ಸರ್. 100% ಆಗ್ತದೆ. ನಿಮ್ಗೊಂದು ಹೋಪ್ ಐತ್ರಿ? ಹಾಂ ಸರ್, ಆಗ್ಲೇಬೇಕು ಸರ್, ಆಗ್ಲೇಬೇಕಂತ ನಾವು ಓದ್ತಿದ್ವಿ. ಆಲ್ ದಿ ಬೆಸ್ಟ್ ರೀ. ಥ್ಯಾಂಕ್ ಯು. ಒಳ್ಳೇದಲ್ಲಿ ನಮ್ಮ ಕಡೆದಿಂದ. ಓಕೆ ಸರ್. ಸೊ ಹಾಗೆ ನಿಮ್ಮ ಆರೋಗ್ಯ ಕಡೆ ಕೂಡ ಒಂದು ಲಕ್ಷಣ ಕೊಡ್ರಿ, ಯಾಕಂದ್ರೆ ಒಂದು ವಾರ ಉಳಿತಲ್ಲ. ಹಾಂ ಸರ್. ಓದೋದ್ರ ಜೊತೆಗೆ ಸ್ವಲ್ಪ ರೆಸ್ಟ್ ಕೂಡ ಮಾಡಿ. ಟೈಮ್ ಭಾಳ ಆಯಿತು. ಓಕೆ ಸರ್. ಥ್ಯಾಂಕ್ಸ್. ನೋಡಿದ್ರಲ್ಲ, ಈಗ ಸಾಧ್ಯವಾದಷ್ಟು ಜನರದು ಈಗ ಒಂದು ರಿವ್ಯೂವನ್ನು ತೊಗೊಂಡೇವಿ. ಸೊ ಅವ್ರವ್ರದ್ದು ಅಭಿಪ್ರಾಯ ಎಲ್ಲ ಹಂಚ್ಕೊಂಡ್ರು. ಓಕೆನಾ? ಸೊ ಹಾಗಾಗಿ ಈ ಒಂದು ವಿಡಿಯೋ ಇಷ್ಟ ಆಗಿತ್ತು ಅಂದ್ರೆ ಲೈಕ್ ಮಾಡಿರಿ, ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಾರ್ದೆ ನೋಡೋರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಇರ್ತಕ್ಕಂಥ ಬೆಲ್ಲೈಕನ್ ಒತ್ತಿರಿ, ನಾನು ಹಾಕಿರೋ ವಿಡಿಯೋ ನೋಟಿಫಿಕೇಶನ್ ಬರ್ತವೆ. ಸೊ ನೀವು ಡೈರೆಕ್ಟ್ ವಿಡಿಯೋ ನೋಡ್ಬೋದಾಗೈತಿ. ಸೊ ಹಾಗಾಗಿ ಇದೇ ಥರನಾಗಿ ಮುಂದಿನ ವಿಡಿಯೋ ಅಲ್ಲಿ ಬರ್ತೀನಿ. ಸೊ ಅಲ್ಲಿವರೆಗೆ ಟೇಕ್ ಕೇರ್, ಗುಡ್ ನೈಟ್, ಜೈ ಹಿಂದ್.